ಉಳ್ಸೋಕೆ ವ್ರತ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ ಮಗಂಗೆ ಇನ್ಮೇಲೆಲ್ಲ ಒಳ್ಳೇದೇ ಆಗತ್ತೆ ಅಂತ ನಾನ್ ನಂಬಿದ್ದೀನಿ. ಅದಕ್ಕೆ ಥ್ಯಾಂಕ್ಸ್ ಅನ್ನೋದಕ್ ಬಂದಿದ್ದ ನಾನು. ಅಯ್ಯೋ, ಅದಕ್ಕೆ ನನ್ ಮಾತಿನ್ನೂ ಮುಗ್ದಿಲ್ಲ. ಥ್ಯಾಂಕ್ಸ್ ಹೇಳಿದ ತಕ್ಷಣ ನನ್ ಮನ್ಸ್ ಬದ್ಲಾಯ್ತು ಅಂತ ಅನ್ಕೋಬೇಡ. ನೀನ್ ನನಗ್ ಕೊಟ್ಟಿರೋ ಮಾತ್ ನೆನ್ಪಿದೆ ಅಲ್ವಾ? ನೀನ್ ಇನ್ನೂ ಈ ಮನೇಲಿ ಎಷ್ಟ್ ದಿನ ಇರ್ಬೇಕು ಅಂತ ಇಲ್ಲ. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗ್ತೀನಿ. ನನಗೆಲ್ಲ ನೆನ್ಪಿದೆ ಯಜಮಾನಮ್ಮ. ನಾನ್ ಕೊಟ್ಟ ಮಾತನ್ನ ಉಳಿಸ್ಕೋತೀನಿ. ಇನ್ನೊಂದ್ ವಿಷಯ ನೆನ್ಪಿರ್ಲಿ, ಅವತ್ ದೇವಿಗ್ ಹುಷಾರಿಲ್ದಿದ್ದಾಗ ಹಗಲು ರಾತ್ರಿ ಅವನ ಆರೈಕೆ ನೀನ್ ಮಾಡ್ತೀಯ. ಇವತ್ ನಿನ್ ಕಾಲ್ ನೋವ್ತಾ ಇದೆ ಅಂತ ದೇವ್ ನಿನ್ ಎತ್ಕೊಂಡ್ಬಂದು ಆರೈಕೆ ಮಾಡ್ತಿದ್ದಾನೆ. ಡೇ ಬೈ ಡೇ ನಿಮ್ಮಿಬ್ರು ಮಧ್ಯ ಬೆಳೀತಾ ಇರೋ ಈ ಒಡನಾಟನ ನಂಗ್ ನೋಡಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದನ್ ಕಡಿಮೆ ಮಾಡಿದ್ರೆ ಒಳ್ಳೇದು. ನೋಡಿ, ಅವ್ರ ಹತ್ರ ನಾನು ಇಷ್ಟೆಲ್ಲ ಆರೈಕೆ ಮಾಡಿಸ್ಕೊಳೋದಕ್ಕೆ ಇಷ್ಟಪಡಲ್ಲ. ನನ್ಗೂ ಕಷ್ಟ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ. ನನ್ನ ಇತಿಮಿತಿನಲ್ಲಿ ನಾನಿದ್ದೀನಿ. ನಮ್ಮಿಬ್ರು ಮಧ್ಯೆ ಇರೋದು ಒಳ್ಳೆ ಸ್ನೇಹ ಅಷ್ಟೇ. ಆ ನಂಬಿಕೆ ನಿಮ್ಗಿರ್ಲಿ. ನನ್ ಮೇಲೆ ನೀವ್ ನಂಬಿಕೆ ಇಡಿ. ನೀವ್ ಕೊಟ್ಟ ಮಾತನ್ನ ನಾನು ಉಳಿಸ್ಕೋತೀನಿ. Good. Dave, listen to me. We have to plan China trip. ನಮ್ ಕಂಪನಿ ಡೆಲಿಗೇಟ್ಸ್ ನ ಮೀಟ್ ಮಾಡ್ಬೇಕು ಅಂತ ನಾವು ಲಾಂಗ್ ಬ್ಯಾಕ್ ಪ್ಲಾನ್ ಮಾಡಿದ್ವಿ. ಹ್ಯಾವ್ ಯು ಕಂಪ್ಲೀಟ್ಲಿ ಫಾರ್ಗಾಟನ್ ಇಟ್ ದೇವ್? ನಾವ್ ಆದಷ್ಟು ಬೇಗ ಚೈನಾ ಟ್ರಿಪ್ ನ ಇವಾಗ ಪ್ಲಾನ್ ಮಾಡ್ಬೇಕು. ಹೆಲೋ ದೇವ್, ಆರ್ ಯು ಲಿಸ್ನಿಂಗ್ ಟು ಮೀ? ನಾನಿಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡಕ್ ಬಂದಿದ್ದೀನಿ ಅಂಡ್ ಯು ಆರ್ ಲಾಸ್ಟ್ ಇನ್ ಯುವರ್ ಓನ್ ವರ್ಲ್ಡ್. ವಾಟ್ ಇಸ್ ರಾಂಗ್ ವಿತ್ ಯು ದೇವ್? ನಮ್ರತಾ, ಪವಿತ್ರ ಅವರು ಅಷ್ಟು ಕಷ್ಟಪಟ್ಟು ನನ್ಗೋಸ್ಕರ ವ್ರತ ಮಾಡಿದ್ದಾರೆ. ಅವ್ರ ಕಾಲ್ ಬೇರೆ ಪೆಟ್ಟಾಗಿದೆ. ಐ ಆಮ್ ಟೇಕಿಂಗ್ ಕೇರ್ ಆಫ್ ಹರ್. ನಾನು ಅವ್ರನ್ನ ಅಟೆಂಡ್ ಮಾಡ್ತಿದ್ದೀನಿ ತಾನೆ. ಅದ್ ನಿನಗೆ ಕಾಣಿಸ್ತಿದೆ ಅಲ್ವಾ? ಆಫೀಸ್ ವಿಷಯಕ್ಕೆ ಅರ್ಜೆಂಟ್ ಏನ್ ಇವಾಗ, ಅದ್ ಆಮೇಲೆ ಮಾತಾಡೋಣ. ಅಮ್ಮ ಯಾಕೆ ಬಂದಿದ್ರು? ಪವಿತ್ರ ಅವರೇ ಇದ್ರಲ್ಲ, ಏನಕ್ಕೆ? ಏನಂತೆ? ನೀನ್ ನನಗ್ ಕೊಟ್ಟಿರೋ ಮಾತ್ ನೆನ್ಪಿದೆ ಅಲ್ವಾ? ಇವತ್ ನಿನ್ ಕಾಲ್ ನೋವ್ತಾ ಇದೆ ಅಂತ ದೇವ್ ನಿನ್ ಎತ್ಕೊಂಡ್ಬಂದು ಆರೈಕೆ ಮಾಡ್ತಿದ್ದಾನೆ. ಡೇ ಬೈ ಡೇ ನಿಮ್ಮಿಬ್ರು ಮಧ್ಯ ಬೆಳೀತಾ ಇರೋ ಈ ಒಡನಾಟನ ನಂಗ್ ನೋಡಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದನ್ ಕಡಿಮೆ ಮಾಡಿದ್ರೆ ಒಳ್ಳೇದು. ಹಾಗೆ ಸುಮ್ನೆ ಬಂದಿದ್ರಷ್ಟು. ಸುಮ್ನೆ ಯಾಕ್ರಿ ಬರ್ತಾರೆ? ಹೇಳಿ ಅಮ್ಮ ಏನಂದ್ರು? ಅದು ಅದು ವ್ರತ ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಕ್ ಬಂದಿದ್ರು ಅಷ್ಟೇ. ಓ ನೋಡಿ, ನೀವ್ ವ್ರತ ಮಾಡಿದ ರೀತಿಗೆ ಅಮ್ಮನೇ ಫಿದಾ ಆಗ್ಬಿಟ್ಟಿದ್ದಾರೆ. ನಿಮ್ ಫೇವ್ರೆಟ್ ಕಾರ್ಡ್ ನ ಅಲ್ಲೇ ಟೇಬಲ್ ಅಲ್ಲಿ ಮರ್ತ್ಬಿಟ್ಟೆ. ಅಮೃತಂಗ್ ಹೇಳಿದೀನಿ ತರಕ್ಕೆ. ಏನು? ನಮ್ರತಾ ಮೇಡಮ್ ಹೇಳಿದ್ರಾ? ಅಯ್ಯೋ, ಭಯ ಪಡ್ಬೇಡಿ. ನಮ್ರತ ತುಂಬಾ ಕೇರಿಂಗ್ ನೇಚರ್ ಇರೋ ಹುಡುಗಿ. ತಗೊಂಡ್ಬರ್ತಾರೆ. ಹಾ ತರ್ತಾರೆ. ಸರಿ, ಇವಾಗ ಊಟ ಮಾಡಿ. ಆ ಕೈ ನೋಡ್ರಿ, ಆ ಕೈಯಲ್ಲಿ ಹೇಗ್ರಿ ತಿಂತೀರಾ ನೀವ್? ಒಳ್ಳೆ. ಅಯ್ಯೋ, ಸ್ಪೂನ್ ಕೊಡಿ, ನಾನೇ ತಿಂತೀನಿ, ಪರವಾಗಿಲ್ಲ. ಓ, ಸ್ಪೂನ್ ಅಲ್ಲಿ ತಿಂತೀರಾ? ನಾನ್ ತಿನ್ಸಿದ್ರೆ ನಿಮ್ ಗಂಟ್ಲಲ್ಲಿ ಇಳಿಯಲ್ವಾ? ಅಲ್ಲ ಪಾಪ, ನಿಮ್ಗೆ ಊಟ ಮಾಡ್ಸಕ್ ಎಲ್ ಬರತ್ತೆ? ಇದುವರೆಗೂ ಯಾರಿಗಾದ್ರೂ ತಿನ್ಸಿದ್ರೆ ತಾನೆ? ರೀ, ಯಾರ್ರೀ ಹೇಳಿದ್ದು? ಓ, ಅವತ್ ನಾನೇ ಹೇಳಿದೆ ಅಲ್ಲ. ಇವತ್ ನೋಡಿ ಹೆಂಗ್ ಊಟ ಮಾಡಿಸ್ತೀನಿ ಅಂತ. ಮಾಡ್ರಿ. ಏ ಮಾಡ್ರಿ. ಹಾ ತಿನ್ನಿ. ಖಾಲಿ ಗಂಟು ಇನ್ನೊಂದ್ ಚಪಾತಿ ಇದೆ. ಒಂದ್ ಚಪಾತಿನ ಯಾರಾದ್ರೂ 2 ತುತ್ತಲ್ಲಿ ತಿನ್ನಿಸ್ತಾರ? ಒಂದ್ 5 ಪೀಸ್ ಆದ್ರೂ ಮಾಡಿ. ಇದೆ, ನಾನ್ ಹಿಂಗೆ ತಿನ್ನದಪ್ಪ. ಬಿಡ್ರಿ, ಒಂದ್ ಚಪಾತಿನ ಅಟ್ಲೀಸ್ಟ್ 5-6 ಪೀಸ್ ಆದ್ರೂ ಮಾಡ್ಬೇಕು ಕಣ್ರಿ. ನನಗಾಗಲ್ಲಪ್ಪ, ಸಾಕು ನನ್ಗೆ. ಇದನ್ನ 5-6 ಪೀಸ್ ಮಾಡ್ತೀನಿ ಇವಾಗ. ತೊಳಿತೀನಿ. ಬೇಡ, ನಂಗ್ ಸಾಕು. ಬೇಡ, ನಂಗೆ ಸಾಕು. ತಿನ್ರಿ ಸುಮ್ನೆ. ಅಯ್ಯೋ, ಆಯ್ತು, ಇದ್ರ ಅರ್ಧ ತಿನ್ನಿಸ್ತೀನಿ. ಹೊಟ್ಟೆ ತುಂಬ್ತು, ಬೇಡ ನನ್ಗೆ. ಪವಿತ್ರ ಅವ್ರೆ, ಊಟನ ಯಾವತ್ತು ಬೇಡ ಅಂತ ಹೇಳ್ಬಾರ್ದು. ಒಂದ್ 2 ಸುತ್ತ ಮೊಸರನ್ನ ತಿನ್ಬಿಡಿ, ಹೋಗುತ್ತೆ. ಇದಾದ್ಮೇಲೆ ಮೊಸರನ್ನ ಅವನಿ. ಸರ್, ಅಲ್ಲ ಪವಿತ್ರ ಅವ್ರೆ, ಬೆಳಿಗ್ಗೆಯಿಂದ ಉಪವಾಸ ಇದ್ದೀರಾ, ಅಸಿಡಿಟಿ ಆಗಿರತ್ತೆ. ಮೊಸರನ್ನ ತಿಂದ್ರೆ ಹೊಟ್ಟೆನೂ ತಂಪಾಗತ್ತೆ, ಎಲ್ಲಾ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಪ್ಲೀಸ್ ಬೇಡ ದೇವ್ ಸರ್. ರೀ, ಕರ್ಡ್ ರೈಸ್ ತಿಂದಿದ್ರೆ ಊಟನೇ ಕಂಪ್ಲೀಟ್ ಆಗಲ್ಲ.
ಸುಮ್ನೆ ನೀವು ನಾನು ಹೇಳ್ದಂಗೆ ಕೇಳ್ಬೇಕು ಆಯ್ತಾ? ನಿಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ದೇವ್ರ ತರ ಕೂತ್ಕೊಂಡ್ಬಿಡಿ ಅಷ್ಟೇ. ನೀ ಒಳ್ಳೆ ನೀವು ಪವಿತ್ರ ರೂಮಿಗೆ ಯಾಕೆ ಹೋಗಿದ್ರಿ? ದೇವ್ ಬೇಗ ಹುಷಾರಾಗ್ಲಿ ಅಂತ ಅಷ್ಟೊಂದ್ ಕಷ್ಟ ಪಟ್ಕೊಂಡು ಪೂಜೆ ವ್ರತ ಎಲ್ಲ ಮಾಡಿದ್ಲಲ್ಲ, ಅದಕ್ಕೆ ವ್ರತನ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಲಲ್ಲ, ಅದಕ್ಕೆ ಒಂದ್ ಥ್ಯಾಂಕ್ಸ್ ಹೇಳೋಣ ಅಂತ ಅವಳು ರೂಮಿಗೆ ಹೋಗಿದ್ದೆ. ನನ್ನ ಮಗಳಿಗೆ ಈ ಮನೇಲಿ ಜಾಗ ಇರಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ಅದಕ್ಕೆ ನಿಮ್ಗೆ ಆ ಪವಿತ್ರ ಮಾಡಿರೋ ವ್ರತ ಮಾತ್ರ ಕಾಣಿಸ್ತಾ ಇದೆ. ಈ ಮನೇಲಿ ನನ್ನ ಮಗಳು ನೋವು ಕೇಳೋರು ಯಾರು ಇಲ್ವಲ್ಲ ಅದ್ಗೆ. ನಿಮ್ಗೂ ಅವಳು ನೋವು ಅರ್ಥ ಆಗ್ತಿಲ್ವಲ್ಲ ಅದ್ಗೆ. ಏನಾಯ್ತು ವತ್ಸಲ? ದೇವ್ ಯಾವತ್ತಾದ್ರೂ ಅವನಿಗವನೇ ಊಟ ಬಡ್ಸ್ಕೊಂಡ್ ತಿಂದಿದಾನ? ಹೆತ್ತವರು ನೀವಿದ್ದೀರಾ. ಭೂಮಿಗಾಗ್ಲಿ ಅಣ್ಣನಿಗಾಗ್ಲಿ ಒಂದೇ ಒಂದಿನ ಊಟ ಹಾಕೊಟ್ಟಿದಾನ? ಇವತ್ತು ಅದೇ ದೇವ್ ಪವಿತ್ರಗೋಸ್ಕರ ಎಲ್ಲವನ್ನು ತಾನೇ ಮುಂದೆ ನಿಂತು ಮಾಡ್ತಾ ಇದ್ದಾನೆ. ಪವಿತ್ರ ಈ ಮನೆಗ್ ಬಂದಾಗಿಂದ ನನ್ನ ಮಗಳ ಪಾಲಿನ ಪ್ರತಿ ಒಂದು ಸಂತೋಷನೂ ಕೈ ತಪ್ಪ ಹೋಗ್ತಿದೆ ಅದಕ್ಕೆ. ನನ್ ಮಗಳು ಅದೃಷ್ಟನೇ ಸರಿ ಇಲ್ಲ, ಹಣೆ ಬಾರನೇ ಇಷ್ಟು. ನಂದು ಹೆತ್ತ ಕರಡು ನೋಡಿ, ನಾನು ಅವಳ ಜೊತೆ ಸಂಕಟ ಅನುಭವಿಸ್ತಾ ಇದ್ದೀನಿ. ಬಂತುನಾ? ಅಯ್ಯೋ ನಿನಗಲ್ಲ, ಕರ್ಡ್ ಬಂತು ಅಂತ ಹೇಳಿದೆ. ನಿಮ್ ತಾತನ್ ತುತ್ತು. ದೇವ್ ಸರ್, ನಾನ್ ವಾಂತಿನೇ ಮಾಡ್ಕೋತೀನಿ ಅಷ್ಟೇ. ಅದ್ ಹೇಗ್ರಿ ವಾಂತಿ ಮಾಡ್ಕೋತೀರಾ? ನಾನಿಷ್ಟು ಪ್ರೀತಿಯಿಂದ ತಿನ್ಸುವಾಗ. ನಮೃತ, ನೀನು ಇಲ್ಲೇ ಇದೆಯಾ? ವಾಟ್? ನಾನ್ ಇವನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ನನ್ನನ್ನ ಅಪ್ರಿಶಿಯೇಟ್ ಮಾಡ್ತಾನೆ, ಹೊಗಳ್ತಾನೆ ಅನ್ಕೊಂಡ್ರೆ ಏನ್ ಹೀಗೆ ಹೊರಡು ಅಂತಿದ್ದಾನೆ. ನೋಡ್ರಿ ನಿಮ್ ತಾತನ್ ತುತ್ತು. ಮೂತಿ ಯಾಕ್ರಿ ಹಂಗ್ ಮಾಡ್ಕೊಂಡಿದೀರಾ? ಸ್ವಲ್ಪ ನಗ್ನಗ್ತಾ ತಿನ್ಬಾರ್ದಾ? ಇದು ಒರ್ಸ್ಕೊಳ್ಳಿ, ಮೊಸರಾಗಿದೆ. ಸಾಕು ದೇವ್ ಸರ್. ರೀ, ಅನ್ಯಾಯ ಇದು. ಏನ್ ನಿಮ್ ತಮ್ಮ ಸುಮಂತನ್ ಪರವಾಗಿ ಯಾರು ಇಲ್ಲ ಅನ್ಕೊಂಡಿದ್ದೀರಾ? ನಾನಿದ್ದೀನಿ. ನಿಮ್ ಅಪ್ಪಂದು ತಾತಂದು ತುತ್ತು ತಿನ್ಬಿಟ್ಟು ಇವಾಗ ಸುಮಂತನ್ ತಿನ್ನಲ್ಲ ಅಂದ್ರೆ ಏನ್ ನ್ಯಾಯ ರೀ ಇದು? ಸರ್ ಪ್ಲೀಸ್. ನಾನ್ ಸುಮಂತಂಗ್ ಅನ್ಯಾಯ ಆಗ್ಬಿಡಲ್ಲ. ಸರಿ ಆಯ್ತು, ತಿನ್ಸಿ. ಅವನಿ ಸುಮಂತಂಗ್ ಬೇಜಾರಾಗಕ್ ಬಿಡ್ಲಿಲ್ಲ ನಾನು. ಮತ್ಯಾಕ್ ಇನ್ನು ಕಲಿಸ್ತಾ ಇದ್ದೀರಾ? ಇಷ್ಟೇ ಕಂಡ್ರಿ ಜನ ಮರ್ತ್ ಬಿಡ್ತಾರ ನಮ್ಮನ್ನ. ಅಲ್ಲರಿ, ನನ್ ಪಾಲಿನ ತುತ್ತು ಬೇಡ್ವೇನ್ರಿ ನಿಮ್ಗೆ? ಬೇಡ ದೇವ್ ಸರ್. ಪ್ಲೀಸ್, ಬೇಕು ಪವಿತ್ರ ಅವ್ರೆ. ಹಾಮೈ ಗುಡ್ಗಳ್ರಿ ನೀವು. ಹಿರಿಯಂಗೆ ನೀರ್ ಕೊಡ್ತೀನಿ. ಬಾ ದೇವ್, ಕೂತ್ಕೋ, ನಾನ್ ಬಡಿಸ್ತೀನಿ. ಬೇಡ ಅತ್ತೆ, ಯಾಕೋ ಹಸುವಾಗ್ತಿಲ್ಲ, ಹಾಲು ಕುಡ್ದು ಮಲಗ್ತೀನಿ. ದೇವ್, ಹೌದು. ನಮ್ರತ ಬೆಳಗ್ಗೆಯಿಂದ ಒಂದ್ ಗ್ಲಾಸ್ ನೀರು ಕೂಡ ಕುಡ್ದಿಲ್ಲ. ನಿನಗ್ ಒಳ್ಳೇದಾಗ್ಲಿ, ನಿನ್ನ ಪ್ರಾಣಕ್ಕೇನು ಆಗ್ಬಾರ್ದು ಅಂತ ಉಪವಾಸ ಮಾಡ್ತಾ ಇದ್ದಾಳೆ. ನಾನ್ ಹೋಗಿ ಎಷ್ಟು ಹೇಳಿದ್ರು ಊಟ ಮಾಡಮ್ಮ ಅಂದ್ರು ಮಾಡ್ತಾ ಇಲ್ಲ. ಗೊತ್ತಿಲ್ಲ ದೇವ್, ರೂಮಲ್ಲಿ ಒಬ್ಳೆ ಕೂತ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಅಯ್ಯೋ, ಯಾಕತ್ತೆ ಇಷ್ಟೊಂದು ಆಟ ಮಾಡ್ತೀಯಾಳೆ? ಅವಳು ಉಪವಾಸ ಬಿಟ್ಟು ಊಟ ಮಾಡಕ್ ಹೇಳಿ. ನೀವೇ ಸ್ವಲ್ಪ ಫೋರ್ಸ್ ಮಾಡಿಯತ್ತೆ. ನೀವು ಫೋರ್ಸ್ ಮಾಡಿದ್ರೆ ಅವಳು ಊಟ ಮಾಡ್ತಾಳೆ. ಇಲ್ಲ ದೇವ್, ಅವಳು ನನ್ ಮಾತ್ ಕೇಳ್ತಾ ಇಲ್ಲ. ನೀನೇ ಒಂದ್ಸಲ ಹೋಗಿ ಊಟ ಮಾಡೋದಕ್ಕೆ ಹೇಳ್ತೀಯಾ? ನಿನ್ ಮಾತ್ ಕೇಳ್ತಾಳೋ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್ ದೇವ್, ಒಂದ್ಸಲ ಹೋಗಿ ಹೇಳ್ತೀಯಾ? ಸರಿ ಅತ್ತೆ, ನಾನೇ ಹೋಗಿ ಮಾತಾಡ್ತೀನಿ. ಏನಿದು ನಮ್ರತ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಂತೆ. ನನಗೋಸ್ಕರ ಉಪವಾಸ ಮಾಡ್ತಿದ್ಯಾ ಅಂತ ಅತ್ತೆ ಹೇಳಿದ್ರು. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಹೇಳುದಲ್ವಾ, ನೀನ್ ವ್ರತ ಮಾಡಿದ್ರೆ ಯೂಸ್ ಇಲ್ಲ ಅಂತ. ಮತ್ ಯಾಕೆ ಸುಮ್ನೆ ಎನರ್ಜಿ ವೇಸ್ಟ್ ಮಾಡ್ತಿದ್ಯಾ? ನಡಿ, ಕುಣಕ್ಲ ತರ ಹಠ ಮಾಡ್ತಿದ್ಯಾ? ಬಾ, ಊಟ ಮಾಡು. ಸರಿ ಬಿಡು, ನಿಂಗೆ ಊಟ ಮಾಡಕ್ ಮೂಡಿಲ್ಲ ಅನ್ಸತ್ತೆ. ಅಟ್ಲೀಸ್ಟ್ ಈ ಹಾಲಾರು ಕುಡ್ದ್ ಮಲ್ಕೊ. ಇಲ್ಲೇ ಇಟ್ಟಿರ್ತೀನಿ, ಕುಡ್ದ್ ಮಲ್ಕೊ. ಗುಡ್ ನೈಟ್.
ನನ್ಗೋಸ್ಕರ ಇವತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ. ದೇವ್ ಸರ್ ಏನ್ ಮಾಡ್ತಾ ಇದ್ದೀರಾ? ಬಿಡಿ, ಸುಮ್ನೆ ಮಲ್ಕೊಳ್ಳಿ ನೀವು. ಆಗ್ಲೇ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ರಲ್ಲ ದೇವ್ ಸರ್, ಈಗ ಯಾಕೆ ಮತ್ತೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಬಿಡಿ, ಪರವಾಗಿಲ್ಲ. ನನ್ಗೋಸ್ಕರ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ ಜೀವ ಇದು. ನಿಮ್ಗೋಸ್ಕರ ಇಷ್ಟು ಮಾಡ್ದೇ ಇರಕ್ಕಾಗತ್ತಾ? ಮಲ್ಗಿ ನೀವು ಸುಮ್ನೆ. ಅಲ್ಲ, ಮಲ್ಕೊಳ್ಳಿ. ನೀವು ಮೊದ್ಲಿನ ತರಾನೇ ದೇವ್ ಸರ್ ಜೊತೆ ಮಾತಾಡ್ಬೇಕು. ಮಾತಾಡಲ್ಲ. ನೀನ್ ಅವನ್ ಜೊತೆಗೆ ಇರೋಷ್ಟ್ ದಿನಾನು ನನ್ ನೆರಳು ಕೂಡ ಅವನ್ ಮೇಲ್ ಬೀಳಲ್ಲ. ಇದು ರಾಧಿಕಾ ಮಾಡ್ತಾ ಇರೋ ಶಪಥ. ಆ ಶಪಥ ಮುರಿಯೋ ಕಾಲ ಹತ್ರ ಬಂದಿದೆ ಅಂತ ಅನ್ಕೊಳ್ಳಿ. ಸಾಧ್ಯನೇ ಇಲ್ಲ. ಸಾಧ್ಯ ಮಾಡ್ಕೊಳ್ಳಿ. ಅದನ್ನ ಹೇಳಕ್ ನೀನ್ ಯಾರು? ನಿಮ್ ಮಗನ್ ಹೆಂಡತಿ ಸ್ಥಾನದಲ್ಲಿರೋಳು. ಹೋಗಲ್ಲ.